ಕಾರ್ಯಕ್ರಮಗಳನ್ನಾಗಲಿ ದೇವಸ್ಥಾನ ಎಲ್ಲ ನಿಮಗೆ ತೋರಿಸ್ಲಿಕ್ಕೊಂದು ಪ್ರಯತ್ನ ಮಾಡ್ತೇನೆ. ಎಂತ ಆಗಿದೆ ಅಂತ ಹೇಳಿದರೆ, ವ್ಲಾಗ್ ಮಾಡೋದು ಬಿಟ್ಟು ಬಿಟ್ಟು ನಂಗೆ ಅದು ಅಭ್ಯಾಸವೇ ಬಿಟ್ಟು ಹೋದಾಗ ಆಗಿದೆ. ಮಧ್ಯ ಮಧ್ಯ ಮಾತಾಡುದು, ನಿಂಗಳೇ ಮಾತಾಡಿ. ನಮ್ಮ ಡ್ರೈವರ್ ಕಮ್ ಎಂತ ಹೇಳುದು, ಹಸ್ಬೆಂಡ್ ಕಮ್ ಡ್ರೈವರ್. ನಾನು ವ್ಲಾಗ್ ಮಾಡುವಾಗ ಯಾವಾಗಲೂ ಮಧ್ಯದಲ್ಲಿ ಮಾತಾಡೋದು. ಅದೇ ಹೈಲೈಟ್ ಆಗೋದು ಅದೇ. ಮತ್ತೆ ನನಗೆ ಕೆಲವು ಶಬ್ದಗಳೆಲ್ಲ ಮರ್ತು ಹೋಗ್ತದೆ ಅವರು ಹಾಗೆ ಮಧ್ಯೆ ಮಧ್ಯೆ ಮಾತಾಡುವಾಗ. ಸರಿ, ನಾವು ಬ್ಲಾಗನಿಗೆ ಮುಂದುವರಿಸುವ. ಸುಳ್ಯಕ್ಕೆ ತಲುಪಿದೆವು ನಾವೀಗ. ನಮ್ಮ ಸುಳ್ಯಪೇಟೆಯ ಟ್ರಾಫಿಕ್ ಅಂದರೆ ಹೀಗೆ. ಹುಲಿ ವೇಷ ಹೋಯ್ತು ಮಾರ್ರೆ, ವಿಡಿಯೋಕ್ಕೆ ಬರಲೇ ಇಲ್ಲ. ಬಂದಡ್ಕ ಸುಳ್ಯ ರೋಡ್. ಈಗಿನ ಒಟ್ಟಿಗೆ ಕಾಸರಗೋಡಿಗೆ ಸುಳ್ಯ ಹೊಡೆಯನ್ನು ಹೋಗ್ಲಿಕ್ಕೆ ಇದು ಒಳ್ಳೆ ದಾರಿ. ಹಾಗೆ ನಮಗೆ ಸುಳ್ಯದಕ್ಕೆ ಓಕೆ, ಒಳ್ಳೆ ದಾರಿ, ಇದು ಒಳ್ಳೆ ದಾರಿ. ನಾವು ಜಾಲ್ಸೂರಿಂದ ಹೋದಿದ್ದರೆ ಅದು ಬಾರಿ ಬಂಗಾದೆ. ಇದು ಓಕೆ, ಒಳ್ಳೆ ಲಾಯ್ಕು. ಹೋಗೋದು ಕೇರಳಕ್ಕೆ. ಮಲಯಾಳಲ್ಲಿ ಮಾತಾಡಿ. ಮಲಯಾಳ ಮಾತಾಡುದು ಅಂತ ಹೇಳ್ರೆ, ಇಲ್ಲಿಗ ನಾವು ಅರೆ ಭಾಷೆ ಮಾತಾಡುದು ಗೌಡ್ರಿಗೆ ನಾವು ಜಾಸ್ತಿ ಒಳಗೆ. ಹಾಗಾಗಿ ಮತ್ತೆ ನಮಗೆ ಸಣ್ಣ ದೀರ್ಘನ್ನೇ ಅದು ಒಳ್ಳೆ ಅಭ್ಯಾಸ ಉಂಟು. ಮಳೆ ಶುರುವಾಯ್ತು. ಹಾಗಾಗಿ ಒಳ್ಳೆ ಮಡಿಕೇರಿ ವಾತಾವರಣ, ಕಾಡಿನ ಒಳ. ಅಲ್ಲಿ ಮೋಡ, ಇಲ್ಲಿ ಬೆಟ್ಟ, ಅಲ್ಲೊಂದು ಟವರು, ಆ ಕರೆಯಲ್ಲಿ ಒಂದು ಮನೆ. ನಾವು ಕಾಸರಗೋಡಿಗೆ ತಲುಪಿದ್ದೇವೆ ಈಗ. ಮನೆಗೆ ಹೋಗಬೇಕು. ಬಸ್ ಸ್ವಲ್ಪ ಮಳೆ ಎಲ್ಲ ಸಿಕ್ಕಿತ್ತು ದಾರಿನಲ್ಲಿ. ಸ್ವಲ್ಪ ಬಿಸಿಲಿನ ಹಾಗೆ ಒಂದೊಂದು ಕಿಲೋಮೀಟರಿಗೆ ಒಂದೊಂದು ವಾತಾವರಣ ಇತ್ತು. ನಾವು ಬರುವಾಗ ದಾರಿ ಹೋಗುವಾಗ ನಾನು ಮನೆಗೆ ಹೋಗುವ ಇನ್ನಷ್ಟೇ ಇದು ಬೇಗ ಮನೆಗೆ ತಲುಪುವಾಗ ಅಂತ ಲೇಸಿತ್ತು. ಇದು ಸಾಕಾಗಿದೆ. ಇಲ್ಲಿ ನೋಡಿದರೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು. ನಾನಿಲ್ಲಿ ಸಿಕ್ಕಾಕೊಂಡಿನಿ ಇಬ್ರು. ಮುಂದೆ ಹೋಗ್ತಾ ಇಲ್ಲ. ಎಷ್ಟು ಹೊತ್ತಾಗ್ತದೆ ನೋಡಬೇಕು. ಆ ಟ್ರಾಫಿಕ್ ಮುಗಿಸಿ ಇಲ್ಲಿ ಬರುವಷ್ಟರಲ್ಲಿ ಸಂಜೆ ಆಯಿತು. ಈ ಲೈಟಿಂಗ್ಸ್ ಬೆಳಕಲ್ಲಿ ಬರುವ ಅವಸ್ಥೆ ಆಯಿತು. ಇನ್ನು ಪಾರ್ಕಿಂಗ್ ಎಲ್ಲಿ ಮಾಡೋದು ನೋಡಬೇಕಷ್ಟೇ. ತೊಂದರೆ
ಶುಭೋದಯ ಎಲ್ಲರಿಗೂ. ನಾನು ಈ ವಿಡಿಯೋ ಅಂದರೆ ಇವತ್ತಿನ ವಿಡಿಯೋವನ್ನು ಕೂಡ ಹಿಂದಿನ ವಿಡಿಯೋದ ಜೊತೆಗೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಇವತ್ತು ದೇವಸ್ಥಾನದಲ್ಲಿ ಚಂಡಿಕಾ ಹೋಮ ಇದೆ, ಅದನ್ನು ಕೂಡ ನೋಡಿಕೊಂಡು ಬರುವ. ಈಗ ನಡೆಯಲಿದೆ. ಪೂರ್ಣಾವಧಿ ದ್ರವ್ಯವನ್ನ ಎಲ್ಲ ಭಕ್ತ ಮಹಾಜನರು ಪ್ರಾರ್ಥನೆ ಮಾಡಿ ಮುಟ್ಟಿಕೊಳ್ಳಿ. ನಿಮ್ಮ ಮನಸ್ಸಿನ ಪ್ರಾರ್ಥನೆಗಳು ಏನುಂಟು, ಸಂಕಲ್ಪಗಳು ಏನುಂಟು, ಅದನ್ನ ಚಂಡಿಕಾ ಪರಮೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಲೋಕ ಸಮಸ್ತ ಶ್ರೀನೋ ಭವಂತು. ಎಲ್ಲರಿಗೂ ಒಳಿತನ್ನ ಆ ಭಗವತಿ ಜಗತ್ತಿಗೆ ಅನುಗ್ರಹ ಮಾಡಬೇಕು. ಚಂಡಿಕಾ ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಪ್ರಸಾದ ಎಲ್ಲ ಭಕ್ತ ಮಹಾಜನಕ್ಕೆ ಸಿಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಓಂ ದುರ್ಗಾಯ ನಮಃ, ಓಂ ದಾರಿದ್ರ್ಯವಂತೆ ನಮಃ, ಓಂ ದುರ್ಲಭ್ಯೇ ನಮಃ, ಓಂ ಪ್ರಹ್ಲಾದಾಯ ನಮಃ, ಓಂ ಲಕ್ಷ್ಮೀ ನಮಃ, ಓಂ ಲಜ್ಜಾಯ ನಮಃ, ಓಂ ಮಹಾಲಜ್ಜಾಯ ನಮಃ, ಓಂ ಶುದ್ಧಾಯ ನಮಃ, ಓಂ ಚಂಡಿಕಾ ಹೋಮ ಎಲ್ಲ ಮುಗಿದ ಮೇಲೆ ಈಗ ದೇವರಿಗೆ ಮಹಾಮಂಗಳಾರತಿ ಸಮಯ ಆಗ್ತಾ ಬಂತು. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಎಲ್ಲರಿಗೂ.